ದೇಶದಾದ್ಯಂತ ನೋಡಿ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಬಟ್ ಇದರ ಜೊತೆಗೆ ರಾಜ್ಯದಲ್ಲಿ ಈಗಿರುವಂತಹ ಪ್ರಶ್ನೆ ಏನು ಗೊತ್ತಾ, ಇವತ್ತು ಗಣರಾಜ್ಯೋತ್ಸವದ ದಿನ ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಿದ ಬಳಿಕ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣವನ್ನ ಓದುವಾಗ ಹೆಂಗಿರುತ್ತೆ ಅವರ ನಡೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತು, ಸರ್ಕಾರ ಬರೆದುಕೊಟ್ಟಿರುವ ಭಾಷಣವನ್ನ ಮಾಡದೆ ರಾಜ್ಯಪಾಲರು ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಾಗಿ ಇವತ್ತು ಗಣರಾಜ್ಯೋತ್ಸವದ ಭಾಷಣನಾದ್ರೂ ಮಾಡ್ತಾರಾ? ಗಣರಾಜ್ಯೋತ್ಸವದ ಭಾಷಣವನ್ನ ರಾಜ್ಯಪಾಲರು ಅಷ್ಟು ಅಂಶಗಳನ್ನ ಇವತ್ತು ಉಲ್ಲೇಖ ಮಾಡ್ತಾರಾ? ಇದೆಲ್ಲವೂ ಕೂಡ ಪ್ರಶ್ನೆ ಇರೋದು. ಸರ್ಕಾರದ ಭಾಷಣದಲ್ಲಿ ಕೇಂದ್ರವನ್ನ ಟೀಕಿಸುವ ಅಂಶಗಳು ಇರುತ್ತಾ? ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ ಇವತ್ತು ರಾಜ್ಯಪಾಲರು ಮಾಡುವಂತಹ ಭಾಷಣ. ಸರ್ಕಾರ ಸಿದ್ಧಪಡಿಸಿರುವ ಭಾಷಣ ಓದೋದಕ್ಕೆ ರಾಜ್ಯಪಾಲರು ಇಷ್ಟಪಡ್ತಾ ಇಲ್ಲ. ಕೇಂದ್ರ ನೀತಿಗಳ ಕುರಿತು ತೀವ್ರ ಟೀಕೆಗಳಿರೋದ್ರಿಂದ ಭಾಷಣಕ್ಕೆ ನಿರಾಕರಿಸಿದ್ದಾರೆ ರಾಜ್ಯಪಾಲರು ಸರ್ಕಾರ ನೀಡಿರುವ ಭಾಷಣ ಮಾಡಲ್ಲ ಅಂತ ಇರೋದು ಯಾಕೆ? ರಾಜ್ಯಕ್ಕೆ ಆಗ್ತಾ ಇರುವ ತೆರಿಗೆ ಅನ್ಯಾಯದ ಬಗ್ಗೆ ಕೂಡ ಭಾಷಣದಲ್ಲಿ ಪ್ರಸ್ತಾಪ ಆಗುತ್ತೆ. ರಾಜ್ಯಕ್ಕೆ ಅನುದಾನ ಹಂಚಿಕೆಯಲ್ಲಿ ನಡೀತಾ ಇರುವ ತಾರತಮ್ಯವನ್ನ ಕೂಡ ಸರ್ಕಾರ ಭಾಷಣದಲ್ಲಿ ಉಲ್ಲೇಖ ಮಾಡಿದೆ. ಹಂಗಾಗಿ ಅಷ್ಟು ಅಂಶಗಳನ್ನ ಇವತ್ತು ಉಲ್ಲೇಖ ಮಾಡ್ತಾರಾ? ಇದು ಪ್ರಶ್ನೆ. ಕಾರಣ, ಈ ಹಿಂದೆ ಅಧಿವೇಶನ ನಡೆದಾಗ ಮೊದಲ ಒಂದು ಸಾಲು, ಕೊನೆಯ ಒಂದು ಸಾಲಿಗೆ ಮಾತ್ರ ರಾಜ್ಯಪಾಲರ ಭಾಷಣ ಸೀಮಿತ ಆಗಿತ್ತು. ಅದರ ಮಧ್ಯದಲ್ಲಿರುವಂತಹ ಅಂಶಗಳನ್ನ ಯಾವುದನ್ನ ಕೂಡ ರಾಜ್ಯಪಾಲರು ಉಲ್ಲೇಖ ಮಾಡಿರಲಿಲ್ಲ. ಬಟ್ ಇವತ್ತು ಗಣರಾಜ್ಯೋತ್ಸವದ ಸಂಭ್ರಮ, ಆ ಸಂಭ್ರಮದಲ್ಲಿ ರಾಜ್ಯಪಾಲರು ಮಾಡುವಂತಹ ಭಾಷಣದ ಕಡೆಗೆ ಎಲ್ಲರ ಚಿತ್ತ ಅಂತ ಅಂದ್ರೆ ಮೋಸ್ಟ್ಲಿ ಇವತ್ತು ಅಷ್ಟು ವಿವಾದ ಸೃಷ್ಟಿ ಆಗ್ಲಿಕ್ಕಿಲ್ಲ ಈ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಜಸ್ಟ್ ಇವತ್ತು ಹೆಮ್ಮೆ, ಸಂಭ್ರಮ ಇದೆಲ್ಲವನ್ನ ಬಿಟ್ಟು ವಿವಾದ ಸೃಷ್ಟಿ ಮಾಡಬೇಕು, ಟೀಕೆ ಮಾಡಬೇಕು, ಟಿಪ್ಪಣಿಗಳನ್ನ ಮಾಡಬೇಕು ಅಂತ ಪರಿಸ್ಥಿತಿ ನೋಡೋದಕ್ಕೆ ಸಿಗುತ್ತಾ? ಇದು ಪ್ರಶ್ನೆ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, 77ನೇ ಗಣರಾಜ್ಯೋತ್ಸವದ ಸಂಭ್ರಮ, ಇದರ ಮಧ್ಯದಲ್ಲಿ ರಾಜ್ಯದಲ್ಲಿ ಪ್ರಶ್ನೆ ಇರೋದು ರಾಜ್ಯಪಾಲರ ಭಾಷಣದಲ್ಲಿ ಏನಿರುತ್ತೆ? ಸರ್ಕಾರ ಬರೆದುಕೊಟ್ಟಿರುವಂತಹ ಭಾಷಣವನ್ನ ಅಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾರ ರಾಜ್ಯಪಾಲರು ಅಂತ. ಇವತ್ತು ಕೂಡ ವಿವಾದ ಸೃಷ್ಟಿ ಆಗಬಹುದು ಅಂತ ಅನ್ಸುತ್ತಾ ಸಂಭ್ರಮದ ಮಧ್ಯದಲ್ಲಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ. ಒಟ್ನಲ್ಲಿ ಒಂದ್ ಕಡೆ ಸಂಭ್ರಮ, ಹೆಮ್ಮೆ, ಜೊತೆಗೆ ಅನೇಕರ ತ್ಯಾಗ, ಬಲಿದಾನದ ಬಗ್ಗೆ ಮಾತನಾಡೋ ಹೊತ್ತಲ್ಲಿ ದೇಶ ಎಷ್ಟು ಮುಂದುವರಿತಾ ಇದೆ, ನಾವು ಎಷ್ಟು ಅಪ್ಡೇಟ್ ಆಗ್ತಾ ಇದ್ದೀವಿ, ಇಡೀ ವಿಶ್ವ ಭಾರತದ ಕಡೆಗೆ ತಿರುಗಿ ನೋಡ್ತಾ ಇದೆ, ಇದು ಹೆಮ್ಮೆಯ ಸಂಗತಿ ಭಾರತೀಯರಾಗಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಹೊತ್ತಲ್ಲೇ ರಾಜ್ಯ ವರ್ಸಸ್ ಕೇಂದ್ರ ಅನ್ನುವಂತಹ ಪರಿಸ್ಥಿತಿ ಕೂಡ ಈ ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿದೆ. ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. 77ನೇ ಗಣರಾಜ್ಯೋತ್ಸವದ ಸಂಭ್ರಮ, ಬಟ್ ಇವತ್ತು ಕೂಡ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಂತೂ ಇದ್ದದ್ದೇ. ಯಾಕಂದ್ರೆ ಸರ್ಕಾರನೇ ತಯಾರು ಮಾಡಿರುವಂತಹ ಭಾಷಣ ಮಾಡೋದ್ರಿಂದ ಅದರಲ್ಲಿ ಮತ್ತೆ ಕೇಂದ್ರವನ್ನ ಟೀಕೆ ಮಾಡುವಂತಹ ಪ್ರಯತ್ನಗಳಾಗುತ್ತಾ? ಈ ತೆರಿಗೆ ತಾರತಮ್ಯದ ವಿಚಾರಗಳು ಪ್ರಸ್ತಾಪ ಆಗುತ್ತಾ? ಇದೆಲ್ಲವೂ ಕೂಡ ಪ್ರಶ್ನೆ. ಬಟ್ ಅಷ್ಟು ಅಂಶಗಳನ್ನ ರಾಜ್ಯಪಾಲರು ಇವತ್ತು ಓದುತ್ತಾರಾ? ಇದೆಲ್ಲವೂ ಕೂಡ ಇರೋ ಕುತೂಹಲ. ಗೊತ್ತಿಲ್ಲ ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಏನೆಲ್ಲ ಅಂಶಗಳಿರುತ್ತೆ. ಸರ್ಕಾರ ಕೊಟ್ಟಿರುವಂತ ಅಷ್ಟು ಅಂಶಗಳನ್ನ ಇವತ್ತು ಪ್ರಸ್ತಾಪ ಮಾಡ್ತಾರಾ, ಅಥವಾ ಸರ್ಕಾರದ ಸಾಧನೆಗಳಿಗೆ ಮಾತ್ರ ಈ ಭಾಷಣ ಸೀಮಿತ ಆಗುತ್ತಾ? ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿರುವಂತಹ ಅಂಶ.